ಎಲ್ಲ ಇವತ್ತು ದಿನ ನಾವು ಹುಬ್ಳಿ, ಧಾರವಾಡ ಮತ್ತು ಗದಗ ಮತ್ತು ಕಾರವಾರ ಅಲ್ಲಿ ವಫ್ ಅದಾಲತ್ ಅಂತ ಇಟ್ಕೊಂಡಿದ್ವಿ. ವಫ್ ಅದಾಲತ್ ಇಟ್ಕೊಂಡಿದ್ದ ಕಾರಣ ಅಂದರೆ ನಾವು ಬೆಳಗಾಮಲ್ಲಿ ಟ್ರಯಲ್ ಬೇಸಿಕಲ್ಲಿ ಅಸೆಂಬ್ಲಿ ಸೆಷನಲ್ಲಿ ನೋಡಿದ್ವಿ. ಅಲ್ಲಿ ಸಕ್ಸೀಡ್ ಆಗಿದ್ದ ಕಾರಣಕ್ಕೆ ಮೊನ್ನೆ ನಾವು ಬೀದರಲ್ಲಿ ಇಟ್ಟಿದ್ವಿ. ಬೀದರಲ್ಲಿ ವಫ್ ಅದಾಲತ್ ಇಟ್ಕೊಂಡು ವಫ್ ಅದಾಲತಲ್ಲಿ ಭಾಳಷ್ಟು ಸಮಸ್ಯೆಗಳು ಇತ್ತು. ಅಲ್ಲಿ ನಮ್ಮ ಭಾಳಷ್ಟು ಖಾತಾಗಳು ಆಗಿರಲಿಲ್ಲ, ಭಾಳಷ್ಟು ಎನ್ಕರೇಜ್ಮೆಂಟ್ ಇತ್ತು, ಹಾಗಾಗಿ ಸಮಸ್ಯೆಗಳು ಜಾಸ್ತಿ ಇತ್ತು. ನಾವು ವಫ್ ಅದಾಲತ್ ಆದಮೇಲೆ 10 ವರ್ಷದಿಂದ ಖಾತಾಗಳು ಆಗಿರಲಿಲ್ಲ. 67 ಖಾತಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟರು. ಆಮೇಲೆ ಮುನ್ಸಿಪಾಲ್ಟಿಯವರು 76 ಖಾತಾ ಮುನ್ಸಿಪಾಲ್ಟಿ ಅವ್ರು ಮಾಡಿಕೊಟ್ರು. ಆ ಹಿನ್ನೆಲೆಯಲ್ಲಿ ನೋಡಿಬಿಟ್ಟು ನಾವು ವಫ್ ಸಮಸ್ಯೆಗಳು ಎಲ್ಲೆಲ್ಲಿದೆ ಅಂತ ವಫ್ ಅದಾಲತ್ ಮಾಡಬೇಕಂತ ಈ ಭಾಗದಲ್ಲಿ ಹುಬ್ಳಿ, ಧಾರವಾಡ, ಗದಗ ಮತ್ತು ಕಾರವಾರ, ಹಾವೇರಿ 5 ಡಿಸ್ಟ್ರಿಕ್ಟು ವಫ್ ಅದಾಲತನ 3 ದಿನ ಮಾಡ್ತಾಯಿದ್ದೀವಿ. ಸರ್, ಈಗ CM ಮೂಡ ಪ್ರಕರಣ ಏನು ಹೈಕೋರ್ಟ್ನಲ್ಲಿದೆ, ಈಗ ಮತ್ತೆ ಮುಂದೆ ಹೋಗಿ ಇದು CM ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಕ್ಕೆ ಬಯಸಿದ್ದೀನಿ. CM ಇದರಲ್ಲಿ ಪಾತ್ರ ಏನಿದೆ? ಇದು CM ಯಾವುದಲ್ಲೂ ಪಾತ್ರ ಇಲ್ಲ. ಇದು ಬೇಕಂತಾನೆ BJP ಅವ್ರಿಗೆ ಏನಾಗಿದೆ, ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅಯಿಂದ ಒಬ್ಬ ಮುಖ್ಯಮಂತ್ರಿ ದೇವರಾಜಸ್ ಆದಮೇಲೆ ಒಬ್ಬ 2ನೇ ಬಾರಿ ಅಯಿಂದ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯ ಡ್ಯಾಮೇಜ್ ಮಾಡಿದ್ರೆ ಕಾಂಗ್ರೆಸ್ ಡ್ಯಾಮೇಜ್ ಮಾಡಬಹುದು ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಮಾಡ್ತಿರೋದು. ಸಿದ್ದರಾಮಯ್ಯದು ಯಾವ ಕಾರಣಕ್ಕೂ ಎಲ್ಲೂ ಪಾತ್ರ ಇಲ್ಲ. ನೆನ್ನೆ ನೋಡಿದೆ ನಾನು ಇದರಲ್ಲಿ ಹೈಕೋರ್ಟಲ್ಲಿ ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ನೋಡಿದೆ. ಅವ್ರು ಎಲ್ಲೋ ಒಂದು ಕಡೆ ವಾದದಲ್ಲಿ ಏನಾಗಿತ್ತು, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯದೇ ಬೇನಾಮಿ ಆಸ್ತಿ ಅಂತ ವಾದ ಮಾಡ್ತಾಯಿದ್ರು ಅವರು. ನಾನು ಅವ್ರು ಕೇಳೋಕ್ಕೆ ಬಯಸ್ತಾ ಇದ್ದೀನಿ, ಇದು ಲಿಂಗ ಅವ್ರು ತೊಗೊಂಡಿರೋ ಜಾಗ. DC ಆ್ಯಕ್ಷನ್ ಲ್ಯಾಂಡ್ನಲ್ಲಿ 1935ದಲ್ಲಿ ಲಿಂಗಾದವರು DC ಆ್ಯಕ್ಷನ್ ಲ್ಯಾಂಡ್ ₹1 ತೊಗೊಂಡಿರೋದು. ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. 1935ದಲ್ಲಿ ಲ್ಯಾಂಡ್ ಲಿಂಗ ಅವ್ರು ತೊಗೊಳ್ಳುವಾಗ DC ಆ್ಯಕ್ಷನ್ ಲ್ಯಾಂಡಲ್ಲಿ ಲಿಂಗ ಅವರು ಇವ್ರು ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ಬೇನಾಮಿ ಆಸ್ತಿ ಹೆಂಗಾಗ್ತದೆ? ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ಸಿದ್ದರಾಮಯ್ಯ ಹುಟ್ಟಿದ್ರೆ ಯಾವುದಪ್ಪ ಬೇನಾಮಿ ತಗೊಂಡಿರ್ಬೋದು ಅಂತ. ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ದೇವರಾಜ್ ಅವರು 2004ರಲ್ಲಿ ಮಲ್ಲಿಕಾರ್ಜುನಾಗಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರು ಬಾಮದಂಗೆ ಅವ್ರು ಡಿನೋಟಿಫೈ ಎಲ್ಲ ಮಾಡಿ 2004ರಲ್ಲಿ ಮಲ್ಲಿಕಾರ್ಜುನಾಗಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಅವರು 2010ರಲ್ಲಿ ಅವ್ರ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಈ ಸಿದ್ದರಾಮಯ್ಯ ಕಾಲದಲ್ಲಿ ಇದು ಸೈಡ್ ಅಲಾಟ್ ಮಾಡಿಲ್ಲ. ಇದು BJP ಸರ್ಕಾರದ 2021ರಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದರು. ಅವ್ರ ಕಾಲದಲ್ಲಿ ಇವ್ರಿಗೆ ಅನ್ಯಾಯ ಆಗಿದೆ ಅಂತೇಳ್ಬಿಟ್ಟು ಬರೀ ಒಬ್ಬರಿಗೆ ಮಾತ್ರ ಇಲ್ಲ 125 ಸೈಡಲ್ಲಿ ಇವ್ರಿಗೆ 14 ಸೈಟ್ ಸಿಕ್ಕೋದು. 125 ಸೈಡಲ್ಲಿ ಇವ್ರಿಗೆ 14 ಸೈಟ್ ಸಿಕ್ಕೋದು. 14 ಸೈಟ್ ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ? ಇದೇ ವಿಚಾರಕ್ಕೆ ಈಗ ಸಿದ್ದರಾಮಯ್ಯಗೆ ಮಾನ್ಯ ರಾಜ್ಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಕರೆಕ್ಟ್ ತಾನೆ? ಪ್ರೈವೇಟ್ ಕಂಪ್ನಿ ಇಲ್ಲೇ ನಿಮ್ಗೆ ಕಾಣ್ತದೆ. ಇಲ್ಲೇ ರಾಜ್ಯ ಜನಕ್ಕೆ ಗೊತ್ತಾಗ್ತದೆ. 26ನೇ ತಾರೀಕು ಜುಲೈ 26 ಅಬ್ರಾಹಿಂ ಅಂತ ಹೇಳ್ಬಿಟ್ಟು ರಾಜ್ಪಾಲರಿಗೆ ದೂರು ಕೊಡ್ತಾರೆ. ಅವತ್ತೇ ಸಂಜೆ ನೋಟಿಸ್ ಎಲ್ಲ ಸರ್ವ್ ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ. ಸೇಮ್ ಡೇ ಇದು ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ನವೆಂಬರಲ್ಲಿ ಲೋಕಾಯುಕ್ತ ಅವ್ರು ಕಳಿಸಿರೋದು. ಪ್ರೈವೇಟ್ ಕಂಪ್ಲೇಂಟ್ ಇಲ್ಲ, ಲೋಕಾಯುಕ್ತ ಅವ್ರು ಕಳಿಸಿರೋ. ಇದುವರೆಗೂ ಕೊಟ್ಟಿಲ್ಲ. ಬರೀ ಕುಮಾರಸ್ವಾಮಿ ಮಾತ್ರ ಅಲ್ಲ, ಜೊಲ್ಲೆ ಹೊಡೆದಿದೆ, ನಿರಾರಿ ಹೊಡೆದಿದೆ, ಜನಾರ್ದನ್ ರೆಡ್ಡಿ ಇದೆ. ಈಗೇನಾಗಿದೆ, BJP ಕಚೇರಿ ಒಂಥರ ರಾಜ್ಪಾಲರ ಕಚೇರಿ ಒಂಥರ BJP ಕಚೇರಿಗೆ ಆಗ್ಬಿಟ್ಟಿದೆ. ಈಗ ಇದೇ ವಿಚಾರಕ್ಕೆ ವಾರಕ್ಕೂನು ಮಾಡಿದರು, CM ವಾರಕ್ಕೂನು ಮಾಡಿದರು, ತಪ್ಪು ಯಾವುದೂ ಅಲ್ಲ. ನಾನು ಎಲ್ಲದಕ್ಕೆ ನಿಮ್ಮ ಮಾಧ್ಯಮ ಮುಖಾಂತರ ಸಿದ್ದರಾಮಯ್ಯ ಪಾತ್ರ ಎಲ್ರಿ ಇದೆ, ಯಾವುದನ್ನ ಒಂದು ಹೇಳ್ಬೇಕು ತಾನೆ. ನಾನು ಹೇಳ್ದಲ್ಲ, ನಾನು ಅದಕ್ಕಿಂತ ಮುಂಚೆ ಹೇಳಿದೆ. ನಿನ್ನೆ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಈ ಸಿದ್ದರಾಮಯ್ಯ ಬೇನಾಮಿ ಆಸ್ತಿ ಅಂತ ಇದು ಮಾಡ್ತಾಯಿದ್ರು. ನಾನು ಅವರು ಲಿಂಗ ಅವ್ರು ತೊಗೊಂಡಿರುವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ಹೆಂಗೆ ಬೇನಾಮಿ ಆಗಕ್ಕೆ ಸಾಧ್ಯ? ಆಮೇಲೆ ಸಿದ್ದರಾಮಯ್ಯದಲ್ಲಿ ಯಾವುದಾದ್ರು ಪಾತ್ರ ಇದೆ? ಯಾವುದನ್ನ ಸಿದ್ದರಾಮಯ್ಯ ಬರೆದು ಯಾರು ಲೆಟ್ರ್ ಬರೆದ ಯಾರಿಗಾನ ರೆಕಮೆಂಡ್ ಮಾಡಿರೋದಿದೆಯಾ? ಆಮೇಲೆ ಸಿದ್ದರಾಮಯ್ಯ ಓದಿದಲ್ಲಿ ಇದೆಯಾ? ಸಿದ್ದರಾಮಯ್ಯ ಅವ್ರಿಗೆ ಏನೇನೂ ಇಲ್ಲ. ಅವ್ರಿಗೆ ಅನ್ಯಾಯ ಆಗಿದ್ದು ಸೈಟ್ ಕೊಡಬೇಕಾಗಿದ್ದು ಸೈಟ್ ಕೊಟ್ಟವ್ರು ಬರೀ ಇವ್ರು ಮಾತ್ರ ಇಲ್ಲ. ಸೈಡ್ ಇವ್ರು ತಗೊಂಡು ಈಗ ದರ್ಶನ್ ವಿಚಾರಕ್ಕೆ ಯಾಕಂತಂದ್ರೆ ಜಮೀರ್ ಅಹಮದ್ ಹಿಂದಿ ಬೈಟನ್ನು ಆತ್ಮೀಯರಿದ್ದಾರೆ, ಹಾಗಾಗಿ ಅವರನ್ನು ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಜಿಲ್ಲಾ ಉಸ್ತುವಾರಿ. ನೀವು ಎಲ್ಲ ಮಾಧ್ಯಮದವ್ರು ಸೃಷ್ಟಿ ಮಾಡಿದ್ರು. ನಾವು ಆತ್ಮೀಯ ಇಲ್ಲ ಅಂತೆಲ್ಲ. ನಾನು ದರ್ಶನ್ ಬಳ್ಳಾರಿ ಅವ್ರಿಗೆ ಅವ್ರು ಜೈಲಲ್ಲಿ ಇದ್ಮೇಲೆ ನಾನೇನು ಸಹಾಯ ಮಾಡೋಕ್ಕಾಗ್ತದೆ? ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರೂ ನಾನೇನು ಸಹಾಯ ಮಾಡೋಕ್ಕೆ ಸಾಧ್ಯ ಆಗ್ತದೆ? ನಾನೇನು ಸಹಾಯ ಮಾಡೋಕ್ಕೆ? ಅಲ್ಲಿ ಅವ್ರು ವಿಡಿಯೋಗ್ರಾಫ್ ಬಂದಿತ್ತು ಹಿನ್ನೆಲೆಯಲ್ಲಿ ಅವ್ರನ್ನ ಶಿಫ್ಟ್ ಮಾಡಿ